ಹಲೋ ಫ್ರೆಂಡ್ಸ್, ಇವತ್ತಿನ ವಿಷಯ ಆಲ್ಫಾಬೆಟ್ ಅಂದರೆ ಚಿಕ್ಕ ಮಕ್ಕಳಿಗೆ ಓದೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಇಂಗ್ಲೀಷಲ್ಲಿ ಯಾವ ರೀತಿ ಆಬಾಕ ಮೆಥಡಲ್ಲಿ ಯೂಸ್ ಮಾಡ್ಕೊಂಡು ಮಕ್ಕಳು ಓದೋದನ್ನು ತಿಳ್ಕೊಬೋದು ಅನ್ನೋದನ್ನ ಕಲಿಯೋಣ. ಮೊದಲಿಗೆ ಈಗ ಸ್ಟಾರ್ಟಿಂಗ್ ಲೆಟರ್ ಎ ಇಂದ ಸ್ಟಾರ್ಟ್ ಮಾಡುವ. ಸೊ ಎ ಅಥವಾ ಆ. ಸೊ ಕನ್ನಡದಲ್ಲಿ ಇವಾಗ ಆ ಅಂತ ನಾವು ಯೂಸ್ ಮಾಡೋಣ. ಸೊ ಎ. ಬಿ ಅಲ್ವಾ? ಸೊ ಬಿ ಬ. ನೆಕ್ಸ್ಟ್ ಸಿಗೆ ಕ ಅಥವಾ ಚ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಿಗೆ ಡ. ಹೀಗೆ ಇದೇ ರೀತಿಯಾಗಿ ಇಗೆ ಇ ಯೂಸ್ ಮಾಡ್ಬೋದು. ಎಫ್ಗೆ ಫ, ಜಿಗೆ ಗ ಅಥವಾ ಜ, ಹೆಚ್ಚಿಗೆ ಹ, ಐಗೆ ಇ ಅಥವಾ ಐ, ಜೆ ಜ, ಕೆಗೆ ಕ ಯೂಸ್ ಮಾಡ್ಬೋದು. ಎಲ್ ಲ, ಎಂ ಮ, ಎನ್ ನ, ಓಗೆ ಓ, ಪಿಗೆ ಪ, ಕ್ಯೂಗೆ ಕ್ಯೂ, ಆರ್ ರ, ಎಸ್ ಸ, ಟಿಗೆ ಟ, ಯುಗೆ ಯು ಅಥವಾ ಆ ಯೂಸ್ ಮಾಡ್ಬೋದು. ವಿಗೆ ವ, ಡಬ್ಲ್ಯೂಗೆ ವ, ಎಕ್ಸಿಗೆ ಕ್ಷ, ವೈಗೆ ಯ, ಝೆಡ್ಗೆ ಝ. ಈ ರೀತಿಯಾಗಿ ಒಂದೊಂದು ಅಕ್ಷರಕ್ಕೂ ಮಕ್ಕಳಿಗೆ ಯಾವ ರೀತಿ ಪ್ರೊನೌನ್ಸ್ ಆಗುವಂತಹ ಲೆಟರ್ಗಳನ್ನು ಹೇಳಿಕೊಟ್ರೆ ಅವರು ಈಸಿಯಾಗಿ ಇಂಗ್ಲೀಷಿನ ಅಕ್ಷರಗಳನ್ನು ಅಥವಾ ಲೆಟರ್ಸನ್ನು ಕೂಡಿಸಿ ಓದ್ಕೊಳ್ಬೋದು.